ಈ ದಿನದ ದೇವರ ವಾಕ್ಯ ಮತ್ತಾಯ 19:26 ವಚನ. ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಪ್ರಿಯ ದೇವ ಜನರೇ, ಯಾವುದೇ ಒಂದು ಕೆಲಸವನ್ನು ಮಾಡಲು ಎಷ್ಟು ನೀವು ಪ್ರಯತ್ನಪಟ್ಟರೂ, ಎಷ್ಟೋ ವರ್ಷಗಳಿಂದ ನೀವು ಪ್ರಯತ್ನ ಪಡುತ್ತಿದ್ದರೂ ಅದು ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲವೇ? ನಿಮಗೆ ಬಂದಿರುವ ವ್ಯಾಧಿಯು ಗುಣವಾಗುವುದಿಲ್ಲವೆಂದು ವೈದ್ಯರು ನಿಮ್ಮ ಕೈ ಬಿಟ್ಟಿದ್ದಾರೆಯೇ? ದೊಡ್ಡ ಸಮಸ್ಯೆಯು ನಿಮ್ಮನ್ನು ಬಲಗುಂದಿಸುತ್ತಿದೆಯೇ? ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮ ವಿವಾಹವಾಗುತ್ತಿಲ್ಲವೇ? ನಿಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತಿಲ್ಲವೇ? ನಿಮಗೆ ಮಕ್ಕಳೇ ಆಗುವುದಿಲ್ಲ ಎಂದು ವೈದ್ಯರು ಹೇಳಿದ್ದಾರೆಯೇ? ಚಿಂತಿಸಿ ಕೊರಗದಿರು. ಈ ದಿನ ದೇವರು ನಿಮ್ಮನ್ನು ನೋಡಿ ಈ ವಾಗ್ದಾನ ವಾಕ್ಯವನ್ನು ಹೇಳುತ್ತಿದ್ದಾರೆ. ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ? ಸತ್ಯವೇದದಲ್ಲಿ ನೋಡುವಾಗ ಹನ್ನಳಿಗೆ ಮಕ್ಕಳೇ ಇರಲಿಲ್ಲ. ಆಕೆ ಬಹುವೇದನೆಯಿಂದ ದೇವರ ಸಾನ್ನಿಧ್ಯದಲ್ಲಿ ಕುಳಿತು ಅಳುತ್ತಾ ಪ್ರಾರ್ಥಿಸಿದಳು. 1 ವರ್ಷದೊಳಗೆ ಆಕೆಗೆ ಸಮುವೇಲನಂಥ ದೊಡ್ಡ ಪ್ರವಾದಿಯನ್ನು ದೇವರು ಒದಗಿಸಿಕೊಟ್ಟನು. ಯೇಸು ಸ್ವಾಮಿ ನೋಡುವಾಗ ಅನೇಕ ಜನರಿಗೆ ನಾನಾ ರೋಗಗಳಿಂದ ಸ್ವಸ್ಥತೆಯನ್ನು ನೀಡಿದರು. ಕಣ್ಣಿಲ್ಲದವರಿಗೆ ಕಣ್ಣನ್ನು ನೀಡಿದರು, ಕಿವಿ ಇಲ್ಲದವರಿಗೆ ಕಿವಿಯನ್ನು ಕೊಟ್ಟರು, ಕಾಲು ಇಲ್ಲದವರಿಗೆ ಕಾಲುಗಳು ಬಂದವು. ಇನ್ನೂ ಅನೇಕ ವಿಧವಾದಂಥ ಅದ್ಭುತ ಕಾರ್ಯಗಳನ್ನು ಯೇಸು ಸ್ವಾಮಿ ಮಾಡಿದರು. ಅಷ್ಟೇ ಅಲ್ಲದೆ ಸತ್ತಂಥ ಹುಡುಗಿಯನ್ನು ಜೀವಂತಗೊಳಿಸಿದರು. ಇಷ್ಟು ಅದ್ಭುತ ದೇವರು ನಮ್ಮಲ್ಲಿದ್ದಾರೆ. ಈ ದಿನ ನೀನು ನಂಬುವುದಾದರೆ ಈ ದಿನ ನಿನಗೆ ಅದ್ಭುತ ದಿನವಾಗಿದೆ. ಆದ್ದರಿಂದ ತಡ ಮಾಡಬೇಡ, ದೇವರನ್ನು ನಂಬು, ದೇವರ ವಾಕ್ಯವನ್ನು ನಂಬು. ಹಾಗಾದರೆ ನೀನು ನಂಬುವುದಾದರೆ ಪ್ರಾರ್ಥನೆ ಮಾಡೋಣವೇ? ಅದ್ಭುತ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ, ಅಪ್ಪ ಸ್ವಾಮಿ, ಸಮಯದಲ್ಲಿ ಅಪ್ಪ ಅನೇಕ ಸಮಸ್ಯೆಗಳಿಂದ, ಹೋರಾಟಗಳಿಂದ ಸ್ವಾಮಿ ಅಪ್ಪ ಮಕ್ಕಳೇ ಇಲ್ಲದಂಥ ಮಕ್ಕಳು ಸ್ವಾಮಿ ನಿನ್ನಲ್ಲಿ ಅಳುತ್ತಾ ಪ್ರಾರ್ಥಿಸುವಾಗ ರಾಜನೇ ಅಪ್ಪ, ವಿವಾಹವಾಗದೇ ಇರುವಂಥ ಮಕ್ಕಳು ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿರುವಾಗ, ಕೆಲಸಗಳು ಎಷ್ಟು ಪ್ರಯತ್ನ ಮಾಡಿದರೂ ಸಿಗುತ್ತಿಲ್ಲವೇ ಅಂಥ ಜನರು ನಿನ್ನಲ್ಲಿ ಪ್ರಾರ್ಥಿಸುವಾಗ ಅಪ್ಪ ನೀವು ತಾನೇ ಸ್ವಾಮಿ ಪ್ರತಿಯೊಂದೊಂದು ಸಮಸ್ಯೆಗಳನ್ನು ತೆಗೆದುಹಾಕುವ ದೇವರಾಗಿದೆಯಲ್ಲಪ್ಪ. ಇದು ಮನುಷ್ಯರಾಗಿರುವಂಥ ನಮಗೆ ಅಸಾಧ್ಯವಾಗಿದೆ ಅಪ್ಪ. ರೋಗಗಳು ಅಸಾಧ್ಯವಾಗಿವೆ ಅಪ್ಪ, ಸ್ವಸ್ಥತೆ ಹೊಂದುವುದು ಅಸಾಧ್ಯವಾಗಿದೆ ಅಪ್ಪ. ಆದರೆ ರಾಜ, ನಿನ್ನ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ಎಲ್ಲವೂ ಸಾಧ್ಯವಾಗಿದೆ. ಅಯ್ಯ ತಂದೆ, ನೀನು ಎಲ್ಲವನ್ನು ಸಾಧ್ಯವಾಗಿ ಮಾಡುವ ದೇವರಾಗಿದ್ರಿಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಪ್ರಾರ್ಥಿಸುವಂಥ ನಿನ್ನ ಮಕ್ಕಳನ್ನು ಸ್ವಾಮಿ ಮುಟ್ಟು ಸ್ವಾಮಿ, ಅವರು ಅದ್ಭುತ ಕಾಣುವಂತೆ, ಅವರು ಸಾಕ್ಷಿ ಹೇಳೋ ಹಾಗೆ ಅವರ ಜೀವಿತವನ್ನು ಮಾರ್ಪಡಿಸು. ಹಾಗೆ ಮಾಡುವ ದೇವ ನೀವಾಗಿರುವುದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.